ನಮ್ಮ ಭಗವದ್ಗೀತೆನ ಎಲ್ರಿಗೂ ಓದೋಕ್ಕಾಗಲ್ಲ, ಆದರೆ ಅದರ ಸಾರನ ತಿಳ್ಕೊಬೋದಲ್ವ. ಸೊ ಇಲ್ಲಿ ಸಿಂಪಲ್ಲಾಗಿ ಚಿಕ್ಕದಾಗಿ ಚೊಕ್ಕದಾಗಿ ನಮ್ಮ ಗೀತಾ ಸಾರ ಏನು ಹೇಳುತ್ತೆ ಅಂದರೆ, ಆದುದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ, ಆಗಲಿರುವುದೂ ಸಹ ಒಳ್ಳೆಯದೇ ಆಗಲಿದೆ. ರೋಧಿಸಲು ನೀನೇನು ಕಳೆದುಕೊಂಡಿರುವೆ, ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು, ನಾಶವಾಗಲು ನೀನು ಮಾಡಿರುವುದಾದರೂ ಏನು, ನೀನೇನು ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ, ಏನನ್ನು ಅರ್ಪಿಸಿದರೂ ಅದನ್ನು ಇಲ್ಲಿಗೆ ಅರ್ಪಿಸಿರುವೆ. ನಿನ್ನೆ ಬೇರೆ ಯಾರದ್ದೋ ಆಗಿದ್ದು ಇಂದು ನಿನ್ನದಾಗಿದೆ ಮತ್ತು ನಾಳೆ ಇನ್ನಾರದ್ದೋ ಆಗಲಿದೆ. ಪರಿವರ್ತನೆ ಜಗದ ನಿಯಮ. ಎಷ್ಟು ಬ್ಯೂಟಿಫುಲ್ ಆಗಿಲ್ಲಿ ನಮ್ಮ ದಿನನಿತ್ಯದ ಸಮಸ್ಯೆಗಳಿಗೆ ಪರಿಹಾರ ಇದೆ ಅಲ್ವಾ ಫ್ರೆಂಡ್ಸ್. ಈ ಸಾರದಲ್ಲಿ ಹೇಳಿರೋದು ಬರೀ ಆಸ್ತಿ ಪಾಸ್ತಿ ವಿಷಯ ಅಲ್ಲ, ಪ್ರತಿಯೊಂದು ಕೂಡ ಎಲ್ಲದಕ್ಕೂ ಈ ಮಾತುಗಳು ಅನ್ವಯಿಸುತ್ತೆ. ಅದು ಆಸ್ತಿ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಸುಖ ಶಾಂತಿ ನೆಮ್ಮದಿ ಯಾವುದೇ ಆಗಿರ್ಬೋದು. ಇವತ್ತು ನಮ್ಮದಾಗಿದ್ದರೆ ನಾಳೆ ಬೇರೆಯವ್ರದ್ದಾಗಿರುತ್ತೆ. ನಾವು ದಿನ ಚಿಂತೆಯಲ್ಲಿ ದುಃಖದಲ್ಲಿ ನೋವಲ್ಲಿದ್ದಾಗ ಈ ಗೀತಾ ಸಾರನ ಒಮ್ಮೆ ಕೇಳಿದರೆ ಮೋಸ್ಟ್ಲಿ ನಮ್ಮ ಸಮಸ್ಯೆಗೆಲ್ಲ ಪರಿಹಾರ ಸಿಕ್ತು ಅಂತ ಅನಿಸಿ ಆದಷ್ಟು ನಿರಾಳ ಆಗ್ತೀವಿ. ಒಮ್ಮೆ ಟ್ರೈ ಮಾಡಿ ನೋಡಿ. ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.